ಎಷ್ಟು ದಿನ ಅಂತ ಹಿಂಗೆ ಇರ್ತೀಯ ಚೌಡಮ್ಮ. ಇನ್ಮೇಲಾದ್ರೂ ಚೆನ್ನಾಗಿರು. ಇನ್ಮೇಲೆ ನಿನ್ನ ಮಕ್ಕಳನ್ನ ತಲೆನೇ ನೋಡ್ಕೆ ಇವ್ರನ್ನೂ. ಬಾಣ್ತಿ ಬಸ್ರಿ ಅಂತ ಅಂದಾಗ ಇವಾಗ ನೀನೇ ನೋಡ್ಬೇಕು ಇವಳನ್ನ. ಮದುವೆ ಆಗಿ ಕಳಿಸಿದ್ರು ಗಗನನ್ನ ಬಾಣ್ತಿ ಬಸ್ರಿ ಎಲ್ಲ ಏನೇನು ಅವಳಿಗೆ ತವ್ರ ಮನೆಯಿಂದ ಏನು ಮಾಡಬೇಕು ಅದನ್ನೆಲ್ಲನ ನೀನು ಮಾಡು ತಾಯಿಯಾಗಿ. ಅವ್ರ ಅಮ್ಮ ಇದ್ದಿದ್ರೆ ಹೆಂಗೆ ಮಾಡಾಳ ಹಂಗೆ ಮಾಡ್ಬೇಕು ನೀನು. ಮಾಡ್ತೀನಿ ಅಕ್ಕ. ನಮ್ಮ ದೀಪು ಹೆಂಗ ಹೇಳು ಹಂಗೆ ಮಾಡ್ತೀನಿ. ಬಾಣಂತನ ನಾಮಕರಣ ಹುಡುಗರ ತಲೆ ಕೂದಲು ಏನಿದ್ರು ಮುಂದೆ ನಿಂತ್ಕೊಂಡು ಅವ್ರ ಅಮ್ಮ ಇದ್ದರೆ ಹಂಗೆ ನೋಡ್ಕೊಂಡು ಹೆಂಗೆ ಮಾಡೋದ ಹಂಗೆ ಮಾಡೇ ಮಾಡ್ತೀನಿ ನಾನು. ಮಾಡ್ತೀನಿ ಗಗನಮ್ಮ. ಏನು ಮಾಡ್ತೀಯಮ್ಮ? ನಾನು ಏನೋ ಮಾಡ್ತೀನಿ. ನಾನು ಮಾಡೋ ಸುದ್ದಿ ಕಟ್ಕೊಂಡು ನಿಮ್ಗೇನಾಗಬೇಕಾಗೈತೆ? ಸಿಟ್ಟಾಗಬೇಡ ಕಣಮ್ಮ. ಏನಾಗದಾಯ್ತು, ಯಾಕೆ ಬೇಜಾರು ಮಾಡ್ಕೊಂತೀಯ? ಈಗಳಮ್ಮ ಗುದ್ದಾಡೋರು ಎಷ್ಟು ದಿವಸ ನನಗೆ ಗುದ್ದಾಡಿ ಹಿಂಗಿರಬಾರ್ದು. ನಾಳೆ ಭಾಳ ದಿನ ಆಯ್ತು. ಇವಳು ನಮ್ಮ ಸೌಡಮ್ಗೆ ಬುದ್ಧಿ ಇಲ್ಲ. ನಾನು ಅದಕ್ಕೆ ಎಲ್ಲರ ತಗೋ ಚೆನ್ನಾಗಿತ್ಕೊಂಡು ಹೋಗಮ್ಮ. ಅವಳು ನಿನ್ನ ಮಗಳಂತಲೇನೆ, ಅವನು ನಿನ್ನ ಮಗನೇನೆ. ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿತ್ಕೊಂಡು ಹೋಗು. ಯೋಸ್ತಿ ಸಂತೆ ಹಿಂಗೆ ಇರೋದು ಎಲ್ಲರ ಚೆನ್ನಾಗಿದ್ರೆ ಚಂದ ಮನೆ ಅಂದಮೇಲೆ ಅಂತ ಹೇಳಿ. ನಿಮ್ಮ ಅಪ್ಪ ಇಲ್ವೇನಮ್ಮ? ಅಪ್ಪ ಇಲ್ಲ, ಎಲ್ಗ ಹೋಗೈತೆ. ಯಾಕೆ ಹೇಳ್ರಿ, ಯಾಕೆ ಬಂದಿದ್ದೀರಾ ಇವಾಗ ಅಂತ ಹೇಳಿ. ನಿಮ್ಮ ನಯ ನಾಜುಕ್ ಮಾತುಗಳು ಯಾವುದೋ ಕೆಲಸ ಆಗಬೇಕೇನೋ ಅದಕ್ಕೆ ಬಂದಿದ್ದೀರಾ. ಇಲ್ಲ ಕಣಮ್ಮ, ನಮ್ಮ ಮನಸ್ನಾಗ ಅಂಥದ್ದೇನು ಕೆಟ್ಟದ್ದಿಲ್ಲ. ಈಗ ನೀನು ಮದುವೆ ಆಗೋದ್ರೆ ನಿಂದು ಬಾಣ್ತಿ ಬಸ್ರಿ ಅಂತೇಳಿ ಎಷ್ಟಿರುತ್ತೆ ಕೆಲಸಗಳು. ಅದಕ್ಕೇ ನಾನು ಎಲ್ಲ ನೋಡ್ಕೊಳಂಗಾಗುತ್ತೆ. ನಿಂದು ಮದುವೆ ಸೆಟ್ ಆಗುತ್ತೆ, ನಾನು ಎಲ್ಲ ನೋಡ್ಕೊಂತೀನಿ. ನನ್ನ ಮಗಳನ್ನು ನೋಡ್ಕೊಂತೀನಿ, ನಿನ್ನೂ ನೋಡ್ಕೊಂತೀನಿ. ನನ್ನ ಮಗಳಂತೇಳಿ ನೀನು. ಅದಕ್ಕೇ ನಾನು ಹೇಳೋಗನ ಎಲ್ಲರೂ ಚೆನ್ನಾಗಿರೋಣ ಅಂತ ಬಂದ್ವಿ. ಅಕ್ಕಯ್ಯ ಬೈದ್ಲು, ನಿನ್ನ ಬುದ್ಧಿಲಿ ಕಣ್ಸೋಡಮ್ಮ ಹುಡುಗರನ್ನ ನೋಡ್ಕೋಬೇಕು ಅಂತೇಳಿ. ಏನೋ ಸಿಟ್ನಾಗೆ ಮಾತಾಡಿರ್ತಾಳೆ ಅಷ್ಟೇ. ನಮ್ಮ ಅಕ್ಕ ಪಾಪ ಒಳಗೆ ಯಾವಾಗಲೂ ತಾಯಿ ಇಲ್ಲದ ಮಕ್ಳು ನೋಡ್ಕೋಬೇಕು ಕಣೆ ಚೌಡಮ್ಮ, ನೀನೇ ಮಾಡ್ರೋದು ಹಿಂಗೆ ಅಂತ ಹೇಳಿ ಪಾಪ ನನ್ನೇ ಬೈತಾಳೆ ನಮ್ಮ ಅಕ್ಕ. ಯಾಕಂತಕ್ಕ ಇವ್ರು ಬಂದಿರೋದು ನಮ್ಮ ಮನೆ ಬಾಗಿಲಿಗೆ ಆಸಿಕ್ ನಡಿ. ನಿನ್ನ ನಮ್ಮ ಮನೆ ಬಾಗಿಲಿಗೆ ಕಾಲಿಕ್ಬಿಟ್ಟಿದಿ ಅಂದ್ರೆ ನೋಡು ಸರಿ ಇರೋದಿಲ್ಲ. ಥೂ, ನಿಮ್ಮಂಥವ್ರೆಲ್ಲ ನಮ್ಮ ಮನೆ ಬಾಗಿಲಿಗೆ ಕಾಲಿಕ್ಕಬಾರ್ದು. ಯಾಕಪ್ಪ ಗುಂಡಪ್ಪ ಹಿಂಗೆ ಮಾತಾಡ್ತೀಯ? ಅಯ್ಯೋ ಪಾಪ ನಾವೇನಪ್ಪ ಮಾಡೀವಿ? ಏನಾನ ಚೆನ್ನಾಗಿ ಕಿತ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಎಲ್ಲರೂ ಚೆನ್ನಾಗಿರೋಣ. ಇವಾಗ ನಮ್ಮ ಇವನ್ನ ಜೈಲಿಗೆ ಕರ್ಕೊಂಡೋಗ್ಯಾರಲ್ಲ ನಮ್ಮ ಸಂಜುನ, ಅದಕ್ಕೇ ಕೇಸ್ ವಾಪಸ್ ತಗೊಂಬಕ್ಕೆ ಹೇಳಕ್ಕೆ ಬಂದಿದ್ದೀವಿ ಕಣಪ್ಪ. ಕೇಸ್ ವಾಪಸ್ ತಗೊಳಕ್ಕೆ ನಮ್ಮ ಕೈಯಾಗೇನಿಲ್ಲ. ನಾವೇನು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೋಗಿ ಅವ್ರ ಹತ್ರ ಕೇಳ್ರಿ. ಆಸಿಕ್ ನಡಿ, ನಿನ್ನ ಮನೆ ಬಾಗ್ಲಿಗೆ ಕಾಲಿಕ್ಬಿಟ್ಟಿದ್ಯ ಅಂದ್ರೆ ನೋಡು. ನೀನು ಹೋಗ್ತೀಯ ಇಲ್ವಾ ಆಸಿಕೆ? ಪಾಪ ಇಂಥವ್ರನ್ನೆಲ್ಲ ನಾ ಯಾಕಲ್ಲ ನಾ ಮನೆ ಬಾಗ್ಲಿ ಬಿಡಿಸ್ಕೊಂತೀಯ? ಕಳ್ಸಲ್ಲ ಆಸಿಕೆ, ಹೇಳ್ತೀನಿ ಸರಿಯಾಗಿ ಹೋಗ್ತಾವ್ರು ಹೇಳವ, ಏನು ಕೇಳೋಕ್ಕೆ ಹೋಗ್ಬೇಡ್ರಿ. ಅವರಿಂದ ಏನು ನಮ್ಗೆ ಏನೇನಾಗಬೇಕಾಗಿಲ್ಲ. ಏನು ಇವಾಗ ಬಂದು ಅವ್ರೇನು ನಮ್ಗೇನು ಹೇಳೋ ಅಂಥದ್ದೇನಿಲ್ಲ. ಆಸಿಕ್ ಕಳ್ಸಲ್ಲ ಪಾಪ, ಹೇಳ್ತೀನಿ. ಇನ್ನು ಮಾತಾಡ್ತಾ ನಿಲ್ಲಿಸ್ಕೊಂಡಿದ್ರಲ್ಲ ಮಗನ. ನಡಿ ಆಸಿಕೆ. ಅಲ್ಲ ತುಂಬ್ದಂಥ ಎಂಗೇಜ್ಮೆಂಟಾಗೆ ಗಲಾಟೆ ಮಾಡ್ತೀನಿ ಅಂತ ಬೋಗ್ಳದಾಳೆ ಅಮ್ಮ. ಎಂಗೇಜ್ಮೆಂಟ್ನ ಗಲಾಟೆ ಮಾಡ್ತೀನಿ, ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಬೋಗ್ಳಾಡಾಳು. ಈಗ ಯಾಕೆ ನಮ್ಮ ಮನೆ ಬಾಗ್ಲಿಗೆ ಬಂದಿದೀಯಾ? ನಿನಗೆ ಒಂದಿಷ್ಟನ ಛಲಕುಲ ಅಂಬದು ಇದ್ದಿದ್ರೆ ಗೊತ್ತಿರಲಿಲ್ಲ. ಅಷ್ಟೊಂದೆಲ್ಲ ಮಾತಾಡ್ದಲ್ಲ, ನೀನು ಏನು ಮಾಡೋಕ್ಕಾಗತ್ತೆ? ಏನು ಮಾಡಿದೆ? ನಿನ್ನ ಕೈಲಿ ಏನಾಯ್ತು? ನನಗೆ ಅವತ್ತು ಹಂಗೆ ಒಟ್ಟುರ್ದು ಕಣಮ್ಮ, ಹಂಗೆ ಗಲಾಟೆ ಮಾಡ್ತೀನಿ ಅಂತ ಬೋಗ್ಳ್ತಾಳೆ ಅಮ್ಮ. ನಡಿ ಆಸಿಕೆ, ನಮ್ಮ ಮನೆ ಬಾಗ್ಲಿಗೆ ಕಾಲಿಗೆ. ನಡಿ ಆಸಿಕೆ, ನಡಿಯಲೇ, ನಡಿಯೇ. ಬಿಡಪ್ಪ ಹೋಗ್ಲಿ, ಅದು ಯಾಕಂದ್ರೆ ರೇಗಾಡ್ತೀಯ? ಈಗ ನಾವು ಅಯ್ಯೋ ಅಂದಂಗಾಗುತ್ತೆ. ಏನು ಮಾಡೋಣಪ್ಪ? ಇವಾಗ ನಮಗೆ ಪಾಪ ಇವಾಗೇನು ಮದುವೆ ಮಾಡೋದೇನೋ ಹೆಂಗ ಮಾಡ್ತೀರಾ? ಮುಂದೆ ಬಸ್ರಿ ಬಣತ್ತಾನ ಅಂದಾಗ ತಾಯಿ ಇರಬೇಕು ಅಮ್ಮಂಗೆ ಆಗುತ್ತೆ. ಅದಕ್ಕೇ ನಾನು ನಮ್ಮ ಹುಡುಗಿ ಅಂತಲೇ ನೋಡ್ಕೊಂಬನ ಅಂತ ಅಕ್ಕಯ್ಯನು ನಾನು ಮಾತಾಡ್ಕೊಂಡ್ ಬಂದ್ವಿ. ಇವಾಗ ಸಂಜುನು ಅವನಿಗೂ ಬೇರೆ ಮದುವೆ ಮಾಡ್ತೀವಿ. ಅವ್ನ ಅರೆಸ್ಟ್ ಮಾಡ್ಯಾರಲ್ಲ, ಅವ್ರಿಗೆ ಹೇಳಿ ಹೆಣ್ಣರಿಗೆ ಅದೃಷ್ಟನ ಕಡೆಗಳವ್ರಿಗೆ ಹೇಳಿ ಇಷ್ಟು ಕೇಸ್ ವಾಪಸ್ ತಕೊಂಬಕ್ಕೆ ಹೇಳಪ್ಪ. ಕೇಳೋಣ, ನಮ್ಮ ಕೈಯಾಗ ಏನೈತಿ? ಹೋಗ್ತಿಲ್ವಾ ಆಸಿಕೆ? ಸುಮ್ಮನೆ ಮಾತಾಡ್ಬಿಟ್ಟಿದ್ಯಾ ಅಂದ್ರೆ ನೋಡು, ನಮ್ಮ ಕೈಯಾಗ ಏನಿಲ್ಲ. ನಾವು ಯಾತು ಹೇಳಲ್ಲ. ನಿಮ್ಮಂಥವ್ರಿಗೆ ಮಾತ್ರ ನಾನು ಏನೇನು ಹೇಳಲ್ಲ. ಥೂ, ನಿಮ್ಮ ಅಕ್ಕ ನೋಡಿದ್ರೆ ನನಗೆ ಅಷ್ಟಿಷ್ಟು ಸಿಟ್ಟು ಬರೋದಿಲ್ಲ. ಇನ್ನು ಅಂಥದ್ರಾಗೆ ಇನ್ನು ಹೇಳಕ್ಕೆ ಬೇರೆ ಹೋಗ್ತಾರಂತೆ. ಹೋಗ್ತಿಲ್ವಾ ಆಸಿಕೆ? ನಿನ್ನ ಮಕ್ಕ ಅಷ್ಟು ಬೆಂಕಿ ಕೈ ಯಾವ ಮಕ್ಕ ಇಕ್ಕೊಂಡು ಬಂದಿರ ನಮ್ಮ ಮನೆ ಬಾಗ್ಲಿಗೆ ನೀವು ಕೇಸ್ ವಾಪಸ್ ತಗೊಳ್ರಿ ಅಂತ ಹೇಳೋಕ್ಕೆ ನಾಚಿಕೆ ಆಗಲ್ವ ನಿನಗೆ? ಇಷ್ಟೊಂದೆಲ್ಲ ಮಾತಾಡ್ಬಿಟ್ಟು ಇನ್ನೂ ನಮ್ಮ ಮನೆ ಬಾಗ್ಲಿಗೆ ಸುತ್ತಾರ್ಕೊಂಡು ಬಂದಿದ್ರಲ್ಲ. ನಿಮ್ಗೆ ಏನಾನ ಒಂದಿಟ್ಟು ಮನಸ್ನಾಗ ಸೇರಕುಲ ಅಂಬೋದು ಇಲ್ವಿ? ಥೂ, ನಿಮ್ಮ ಕೊಟ್ಟು ಬೆಂಕಿ ಇಕ್ಕ. ಏನು ಕಂಪ್ಲೇಂಟ್ ಕೊಟ್ಟಿಲ್ಲ? ಕಂಪ್ಲೇಂಟ್ ಕೊಟ್ಟಿರೋರು ನೋಡಿ ಕೇಳಿ ಅಲ್ಲ ಕೇಳ್ತೀವಿ. ನೀವೊಂದು ಪಟ್ಟು ಹೇಳ್ರಿ ಅಂತ. ಯಾಕಂದರೆ ನೀವು ಅವ್ರ ಮನೆಯಾಗ ಏನು ಮಾಡ್ಕೊಂಬತ್ತಾ ಇದ್ದೀರಾ? ಅದೇ ಹುಡುಗಿನೇನೇ ಮದುವೆ ಮಾಡ್ಕೊಂತ ಇದ್ದೀರಲ್ಲ ನಿಮ್ಮ ಮನೆಗೆ, ಅದಕ್ಕೆ ಆ ಹುಡುಗಿಗೆ ಹೇಳ್ರಿ ಅಂತ. ಈಗ ನಾನು ದುಡ್ಡು ಕಟ್ಟಿ ಬಿಡಿಸ್ಕೊಂಬರೋಣ ಅಂತಂದರೆ ಅದು ದುಡ್ಡು ಕಟ್ಟಿರೆ ಬೇಲ್ ಸಿಗುತ್ತೋ ಇಲ್ವೋ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿನ ದುಡ್ಡು ಇಲ್ಲ ನಮ್ಮ ತಗೆ. ನಮ್ಮ ಅಣ್ಣ ನಮ್ಮ ತಮ್ಮ ಅವ್ರ ತಗೆಲ್ಲ ಸಾಲ ಇಸ್ಕೊಂಬರೋಣ ಅಂತಿದ್ದೆ. ಅವರು ಕೊಡಬೇಕಲ್ಲ ದುಡ್ಡು, 1 ರೂಪಾಯಿ ದುಡ್ಡಿಲ್ಲ ನನ್ನ ತಗೆ. ಅದಕ್ಕಾಗಿನ ಇವಾಗ ಬೇಲ್ ತಗೊಂಬಕ್ಕೆ ಆಗಲ್ಲ. ಏನೋ ನಿಮ್ಮ ತಮ್ಮಯ್ಯ ಕಾಲು ಹಿಡ್ಕೊಂತೀನಿ ಗಗನ. ನೀನೇ ಹೇಳಮ್ಮ, ಬುದ್ಧಿವಂತಿ ನೀನು. ಎಲ್ಲರೂ ಗಗನಮ್ಮ ಬುದ್ಧಿವಂತಿ ಅಂತಾರೆ. ನೀನೇ ಹೇಳಮ್ಮ. ನಿಮ್ಮ ಕೈ ಮುಗಿತೀನಿ ಕಣ್ರಮ್ಮ, ಕೇಸ್ ವಾಪಸ್ ತಗೊಂಬ ಕೇಳ್ರಮ್ಮ.
ಅಲ್ಲಡು ನಮ್ಮ ಕೈಯಾಗ ಏನೂ ಇಲ್ಲ ಅಂತ ಹೇಳಿದ್ದು ಅರ್ಥ ಆಗಲ್ವೇ ನಿಮಗೆ? ಸುಮ್ಮನೆ ಹೋಗೋದು ಕಲ್ಕೊಳ್ರಿ. ನಮ್ಮ ಕೈಯಾಗ ಏನೂ ಇಲ್ಲ ಅಂತ ಹೇಳಿದ್ರು ಕೇಳಲ್ವಲ್ಲ ನೀವು? ಇಲ್ಲಿ ಬಂದೇನು ತಲೆ ತಿಂತಾ ಇದ್ದೀರಾ ನಮಗೆ ಮಾಡೋಕ್ಕೆ ಬೇರೆ 108 ಕೆಲಸಗಳಿದ್ದಾವೆ. ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊಂಡು ಕುಕ್ಕಮಕ್ಕಾಗಲ್ಲ. ಸುಮ್ಮನೆ ಹೋಗ್ತಾ ಇರ್ರಿ. ಇಲ್ಲಿ ನಮ್ಗೆ ಯಾಕೆ ಬಂದು ಟೆನ್ಷನ್ ಕೊಡ್ತೀರಿ? ನಾವು ಹೆಂಗೋ ನೆಮ್ಮದಿಯಾಗಿರ್ತೀವಿ. ನಿಮ್ಮಂಥವ್ರು ಬಂದು ಪದೇ ಪದೇ ಕೆಣ್ಕೊಂಡು ಬಂದು ನಮ್ಗೆ ಇಲ್ಲೂ ಟೆನ್ಷನ್ ಕೊಡ್ತಿರಲ್ಲ. ಇಲ್ಲಿಂದ ಆಚೆ ಹೋಗ್ಬಿಡ್ರಿ ಇವಾಗ. ಯಾಕ ಹೋಗಿ ಪಾತಣ್ಣನ ಕೇಳು. ಪಾತಣ್ಣ ಮತ್ತು ಅವರ ಹೆಂಡ್ತಿ ಆ ಹುಡುಗಿನ ತಕ್ಕೆ ಹೋಗಿ ಡೈರೆಕ್ಟಾಗಿ ಕೇಳು. ಇವ್ರಿಗೆ ಹೇಳಿರಿ. ಇವ್ರು ಹೇಳ್ದಂಗೆ ಅದೇಂಗೆ ಕೇಳ್ತಾರೆ? ನೋಡಪ್ಪ, ಇವ್ರು ಯಾಕೆ ಹೇಳ್ತಾರೆ? ಅವ್ನು ಮಾಡಿದರೆ ಹಂಗೆ ಮಾಡ್ದ, ಓ ಇವರು ಅವರು ಸೆನಕ ಇದ್ದಾರೆ ಅಂತ ಹೇಳಿ ಮಾತಾಡ್ತಾರೆ. ಅದಕ್ಕೆ ತಿರ್ಗಾ ಇವ್ರು ಯಾತು ಹೇಳೋಕ್ಕಾಗಲ್ಲ. ಇವ್ರು ಅದು ಹೆಂಗೆ ಹೇಳ್ತಾರೆ ಹೇಳಿ? ಇನ್ನು ಏನು ಮದುವೆ ಮಾಡ್ಕೊಂಡವ್ರೆ? ಮದುವಿಲ್ಲ ಏನಿಲ್ಲ, ಇನ್ನು ಮಾತುಕತೆ ಆಡಿರೋದು ಅಷ್ಟೇ. ಇವ್ರು ಅದು ಹೆಂಗೆ ಹೇಳೋಕ್ಕಾಗಲ್ಲ. ಹೋಗಿ ಜೇಕಯ್ಯ ನೀನು ಅಲ್ಲೇ ಕೇಳು. ಅಲ್ಲೇ ಕೇಳಿರಿ ಅವ್ರು ಏನು ಅದನ್ನ ಹೇಳ್ತಾರೆ. ಅವ್ರ ಮನೆಗೆ ಹೋಗು. ಪಾತಣ್ಣವ್ರ ಮನೆಗೆ ಹೋಗಿ ಕೇಸ್ ವಾಪಸ್ ತಗೊಂಬಕ್ಕೆ ಹೇಳು. ಬಸಪ್ಪ ನೀನೇನ ಹೇಳಪ್ಪ ಅವನ ಮಾತಾ. ಹೇಳಲ್ಲ. ನೀನು ಬಸಪ್ಪ ಅಂತ ಕರೀಲೇಬೇಡ. ನಿನ್ನ ಬಾಯಿಗೆ ನಿನ್ನ ಅನಿಷ್ಟು ಬಾಯಿಗೆ ನಡಿ ಹಸಿಕೆ. ನೀನು ನೋಡ್ಬಿಟ್ರೆ ಅಲ್ಲ ಕಣಮ್ಮ ನಗಮ್ಮ, ಅವತ್ತು ಎಂಗೇಜ್ಮೆಂಟ್ ಇದ್ದೀನ ತುಂಬಂತ ಎಂಗೇಜ್ಮೆಂಟ್ ಇಂದಿನ ಎಲ್ಲರೂ ಬಂದವ್ರು ನೆಂಟ್ರು ನಿಷ್ಟು ನಾನು ಗಲಾಟೆ ಮಾಡ್ತೀನಿ ನೋಡಿ, ಬೋತೀನಿ ಎಂಗೇಜ್ಮೆಂಟ್ ನಿಲ್ಲಿಸ್ತೀನಿ ಅಂತ ಹೇಳಿ ಅಮ್ಮ ಏನು ಜಗಳ ಮಾಡಕ್ಕೆ ಬರ್ತಾ ಇದ್ದಾಳೆ. ಒಂದು ಇಟ್ಟಿಟ್ಕೋ ಜಗಳ ಎಷ್ಟೋ ನಾನು ಅನುಸರಿಸಿದ್ದೀನಿ ಅಂತ ನನಗೆ ಗೊತ್ತೈತಿ. ನಿಮ್ಮ ಮಾತುಗಳನ್ನೆಲ್ಲ ಕೇಳ್ಕೊಂಡು ಇದೋಡು ನಾನು ಸುಮ್ಮನಿರಂತಾನಲ್ಲ, ನಾನು ಏನು ಮಾಡ್ಬೇಕಾದ್ರೆ ಮಾಡ್ತೀನಿ ನೋಡು. ನಿಮ್ಗೇನೋ ಗ್ರಾಚಾರ ನಿಮಗೆ. ಇಲ್ಲಿ ಬಂದು ಏನೋ ನಮ್ಮ ಕೂತು ಮಾತಾಡೋದು ಪದೇ ಕೇಳೋದು ಮಾಡಿದ್ದೀರ ಅಂದ್ರೆ ನಡೀರಿ ಸಿಕ್ಕೆ. ನಿಮ್ಗೇನು ಮಾನ ಮರ್ಯಾದಿಲ್ಲ ನಿಮಗೆ. ನಿಮ್ಗೆ ಕೇಳಾರು ಯಾರು ಇಲ್ಲ ಹೇಳಿ ನಿಮಗೆ. ಅಕ್ಕ ತಂಗಿಯರು ಇಬ್ಬರಳು ಸೆನಕ ಇದ್ದೀರ. ಯಾರೇನು ನಾವು ಹೇಳೋಕ್ಕಾಗಲ್ಲ. ನಾವು ಯಾತು ಹೇಳೋದು ಇಲ್ಲ. ಹೇಳಂಗಿದ್ರು ನಾವು ಹೇಳಲ್ಲ. ವಾಪಸ್ ತಗೋಬೇಡ್ರಿ ಅಂತಲೇ ಹೇಳೋದು ನಾವು. ಅದೇನು ಮಾಡ್ಕೊವಾಗ ಹೋಗು. ಅದೇ ಮತ್ತೆ ನೀನೇನ ಹೋಗಿ ಅವ್ರನ್ನ ಕೇಳಿದ್ರು ಅವ್ರು ವಾಪಸ್ ತಗೊಳ್ರಿ, ವಾಪಸ್ ತಗೊಂಬನ ಅಂತ ಹೇಳಿ ಅವ್ರೇನಾದರೂ ಒಪ್ಕೊಂಡ್ರೆ ನಾನೇ ಒಪ್ಕೊಂಬಲ್ಲ. ನಾನೇ ಹೇಳ್ತೀನಿ ವಾಪಸ್ ಅಂತೂ ತಗೋಬೇಡ್ರಿ. ವಾಪಸ್ ತಗೊಬಿಟ್ರೆ ಅವ್ರು ನಿನ್ನ ಹಿಡಿಯೋಕ್ಕಾಗಲ್ಲ. ಅವ್ನು ಮತ್ತೆ ಹೊರಕ್ಕೆ ಬಂದ್ರೆ ನಮ್ಮನ್ನೇನು ಚೆನ್ನಾಗಿರಕ್ಕೆ ಬಿಡಲ್ಲ ಅಂತೇಳಿ ಹೇಳ್ತೀನಿ. ನಿನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ. ಸುಮ್ಮನಿರ್ಗುಂಡ. ಅವನದು ಹೆಂಗೆ ಸುಮ್ಮನಿರ ಅದೇನು ಮಾಡ್ತಾನೆ ಮಾಡಲಿ ನೋಡೋಣ. ನನ್ನ ಕೈಲಿ ಏನು ಮಾಡೋಕ್ಕಾಗಲ್ಲ, ಏನು ಮಾಡಲ್ಲ. ಹೆದರಿಕೆ ಅಂಥದ್ದೇನಿಲ್ಲ. ಅವ್ನು ಹೊರಕ್ಕೆ ಬಂದ್ರೂ ನಮಗೆ ಏನು ಮಾಡೋಕ್ಕಾಗಲ್ಲ. ಸರಿಯಾಗಿ ಬೆಂಡೆತ್ತಿರ್ತಾರೆ ಅವನಿಗೆ. ಇವಾಗ ಸರಿಯಾಗಿ ಬುದ್ಧಿ ಬಂದಿರುತ್ತೆ. ಕಾನೂನಿಗೆ ಯಾರೇ ಆಗಲಿ ತಲೆ ಬಾಗಲೇಬೇಕು. ಅಲ್ಲ ನನ್ನ ಮಗ ನೋಡು. ಅದು ಎಷ್ಟಿರಬೇಡ. ಆ ಹುಡುಗಿನ ಯಾಕೆ ಕಿಡ್ನಾಪ್ ಮಾಡಬೇಕಾಗಿತ್ತು? ಅದು ತಪ್ಪು ತಾನೇ ಅವ್ನು ಮಾಡಿರೋದು. ಅವ್ನು ಯಾಕೆ ಹಂಗೆ ಮಾಡಬೇಕಾಗಿತ್ತು? ಅವ್ನು ಮಾಡಿರೋದು ತಪ್ಪಿ ಶಿಕ್ಷೆ ಆಗ್ತಾಯಿತ್ತು ಅಷ್ಟೇ. ಹೋಗ್ರಿ ಸುಮ್ಮನೆ. ಇಲ್ಲೇನು ಮಾತಾಡೋದಕ್ಕೆ ಬಂದಿದ್ರೆ, ಇಲ್ಲೇನು ಹೇಳಕ್ಕೆ ಬಂದಿದ್ರೆ ಹೇಳಲ್ಲೇ ನಮ್ದಾರೆ. ಹೇಳಲ್ಲ. ವಾಪಸ್ ತಗೋಬೇಡ್ರಿ ಅಂತಲೇ ಹೇಳೋದು. ವಾಪಸ್ ತಾಳ್ರಿ ಅಂತ ಹೇಳಲ್ಲ. ವಾಪಸ್ ತಗೊಳ್ಬೇಡ್ರಿ ಹಂಗೆ ಅಯ್ಯಮ್ಲಿ ಅವ್ನು ಅಲ್ಲೇ ಇರಲಿ ಅಂತಲೇ ನಾನು ಹೇಳೋದು. ಇವನು ಹೆಂಗೆ ಮಾತಾಡ್ತಾನೆ ಗೊತ್ತಪ್ಪ. ಯಾರೇ ಆಗ್ಲಮ್ಮ ಹಂಗೆ ಮಾತಾಡೋದು. ಇವಾಗ ಯಾಕಂದ್ರೆ ನೀವು ನೋಡಿರಿ ಹಿಂಗಿದ್ರಿ, ಹಿಂಗೆ ಅದು ಇದು ಮಾತಾಡಿರಿ, ಅದಕ್ಕೆ ಅವ್ರಿಗೆ ಸಿಟ್ಟೈತೆ. ಅದಕ್ಕೆ ಮತ್ತೆ ಒಂದೆರಡು ದಿನ ಸುಧಾರಿಸ್ಬೇಕು ಅಂಬೋದು. ನೀವು ಹೆಂಗೆ ಬಾಯಿ ಬಂದಂಗೆ ಮಾತಾಡ್ತೀರಿ ಅಕ್ಕ ತಂಗಿಯರು ಇಬ್ಬರಳು. ಎಂತೆಂಥ ಮಾತಮ್ಮ ಇವ್ರು ತಗೊಂಡಿಸ್ಕೊಂಡ್ರೆ ನಗಮ್ಮ. ಎಂತೆಂಥ ಮಾತಾಡ್ತಾರೆ ಗೊತ್ತೇ ಇವರು. ನೋಡೋಕೆ ಹಿಂಗೆ ಇದ್ದಾರೆ, ಭಾಳ ಮಾತಾಡ್ತಾರೆ. ಏನೋ ತಿಳಿಯಲ್ಲ ಅಂದ್ಕೋಬೇಕು ಯಾರೋ ನಾನು ಕಾಣ್ದವ್ರಿಗೆ. ಎಂಥ ಮಾತಾಡ್ತಾರೆ ಗೊತ್ತೇ. ಕಲ್ತಾನೆ ಪಟ ಮಕ್ಕೆ ಹಸ್ತಂಗೆ ಆಗಬೇಕು ಅಂತ ಮಾತುಗಳು ಇರೋವು. ಅಕ್ಕ ತಂಗಿರವು ಇಬ್ಬರಳವು. ವಾಪಸ್ ತಗೊಳ್ರಿ ಅಂತ ನಾವು ಹೇಳ್ಬೇಕಂತೆ. ನೀವೇನು ತತ್ತಾ ಇದ್ದೀರಲ್ಲ ಅದಕ್ಕೆ ಹೇಳ್ರಿ ಅಂತಾರೆ. ನಾವು ತಗೊಳ್ರಿ ಅಂತ ಹೇಳಲ್ಲ. ಕೇಸ್ ವಾಪಸ್ ತಗೋಬೇಡ್ರಿ ಅಂತಲೇ ಹೇಳೋದು. ತಗೊಳ್ರಿ ಅಂತ ಹೇಳಲ್ಲ ನಾವು. ಯಾಕಂದ್ರೆ ಇವ್ರು ಮಾಡಿರೋ ಇದಕ್ಕೆ ನಾನು ಮಾತ್ರ ಮನೇಲಿ ನಮ್ಮ ಅಪ್ಪಗೆ ಹಂಗೆ ಭಾಳ ಸಿಟ್ಟೈತೆ. ಎಂಗೇಜ್ಮೆಂಟ್ ಇದ್ದೀನಿ ಗಲಾಟೆ ಮಾಡಿದೆ ಹಂಗೆ ಹಿಂಗೆ ಅಂತ ಇದು ಮಾಡಿಲ್ಲ ಅಂತ ಅಮ್ಮ. ಅದಕ್ಕೆ ನಮ್ಮ ಅಪ್ಪಗೂ ಭಾಳ ಸಿಟ್ಟು ಬಂದುಬಿಟ್ಟೈತೆ. ಭಾಳ ಕೋಪ ಬಂದೈತೆ ನಮ್ಮ ಅಪ್ಪಗೂ. ನೋಡ್ತಾ ಇರಿ, ನೀನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.